पूज्याय राघवेन्द्राय सत्यधर्मरताय च। ನಮಸ್ಕಾರ. ಗುರುಮಾತಾ ಗುರುವಾಣಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇವತ್ತು ಸಂಕಷ್ಟಹರ ಚತುರ್ಥಿ. ಈ ದಿನ ನಾವು ಏನೆಲ್ಲ ಮಾಡಬೇಕು, ಏನನ್ನೆಲ್ಲ ಮಾಡೋದು ಬೇಡ, ಅದೇ ರೀತಿಯಾಗಿ ನಾವು ವ್ರತವನ್ನು ಈ ದಿನ ಆಚರಣೆ ಮಾಡ್ತೀವಿ. ಯಾವ ರೀತಿಯಲ್ಲಿ ಆ ವ್ರತವನ್ನು ಆಚರಣೆ ಮಾಡಬೇಕು ಎನ್ನುವುದರ ಬಗ್ಗೆ ಇವತ್ತು ನಿಮಗೆ ತಿಳಿಸ್ಕೊಡೋಕೆ ನಮ್ಮ ಕಾರ್ಯಕ್ರಮದಲ್ಲಿ ಎಂದಿನಂತೆ ಶ್ರೀ ರಾಘವೇಂದ್ರ ಗುರುಮಾತಾಜಿ ಅವರಿದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಮಾತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುವೇ ಶರಣಂ. ನಮಸ್ಕಾರಮ್ಮ, ಎಲ್ರಿಗೂ ನಮಸ್ಕಾರ. ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಘವೇಂದ್ರ ಸ್ವಾಮಿ ಅವತಾರ ಮಹಾಪುರುಷ. ರಾಘವೇಂದ್ರ ಸ್ವಾಮಿನ ದರ್ಶನ ಮಾಡೋಕ್ಕೆ ಹೋಗಿರೋ ಅಂಥವ್ರು ಮಂತ್ರಾಲಯಕ್ಕೆ ಖಂಡಿತವಾಗ್ಲೂ ಆ ಭಗವಂತನ ಸೇವೆ ಮಾಡಿ, ಆದಷ್ಟು ಏನೇನು ಸೇವೆ ಆಗುತ್ತೋ ಆ ಸೇವೆಗಳನ್ನ ಮಾಡಿ. ಹಣ ಕಟ್ಬಿಟ್ಟು ಸೇವೆ ಮಾಡಬೇಕು ಅನ್ನೋ ಅಂಥದ್ದೇ ಇಲ್ಲ, ಯಾವ್ದು ಬೇಕಾದರೂ ನೀವು ಮಾಡ್ಬೋದು. ಮಾಡೋ ಅಂಥವ್ರು ಅದೇ ರೀತಿ ಇಲ್ಲ, ನಮ್ಗೆ ಖಂಡಿತ ವಸ್ತ್ರದಾನ ಮಾಡಬೇಕು, ಅದೇ ರೀತಿ ಭಗವಂತನಿಗೆ ವಸ್ತ್ರದಾನ ಇದೆ, ಅದೇ ರೀತಿ ಪಂಚಾಮೃತ ಅಭಿಷೇಕ, ಬೇಕಾದಷ್ಟು ನಾನಾ ಇದೆ, ಪಾದಪೂಜೆ ಇದೆ, ಉತ್ಸವ ಇದೆ, ಬೇಕಾದಷ್ಟು ಅಮ್ಮನವ್ರಿಗೆ ಅಲಂಕಾರ ಇದೆ, ರಾಯರಿಗೆ ಅಲಂಕಾರ ಪೂಜೆ ಇದೆ, ಈ ಥರ ನಾನಾದೇ ಹೇಳ್ಕೊಂಡೇ ಹೋಗ್ಬೋದು. ಹಾಗಾಗಿ ರಾಯರ ಹತ್ರ ಹೋಗಿರೋ ಅಂಥವ್ರು ಸೇವೆನ ಖಂಡಿತವಾಗ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡಿರ ಸೇವೆ ಖಂಡಿತ ಮಾಡಿ. ರಾಯರಿಗೆ ತುಂಬಾ ಇಷ್ಟವಾಗಿದ್ದಂಥ ಸೇವೆಗಳು ಏನು ಅಂತ ಅಂದರೆ, ಆ ಪ್ರದಕ್ಷಿಣೆ ಬಂದು ಭಗವಂತನಿಗೆ ಅಲ್ಲಿ 10 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರುವಾಗ ಒಬ್ಬೊಬ್ಬರು ಧ್ಯಾನ ಮಾಡ್ತಾ ಇದ್ದರೆ ಅಷ್ಟು ಖುಷಿ ಪಡ್ತಾರಂತೆ ನಮ್ಮ ರಾಯರು. ಕಾರಣ ಏನು ಅಂತ ಅಂದರೆ, ಆ ರಾಯರಲ್ಲಿ ಇರೋಂಥ ಒಂದು ಪವರ್ ಏನಿದೆ ಅಂತ ಅಂದರೆ ಆ ಧ್ಯಾನದ ಪವರು ನಮಗೂ ಖಂಡಿತ ಸಿಗುತ್ತಂತೆ. ಅದಕ್ಕೆ ಹೇಳೋದು, ಧ್ಯಾನ ಮಾಡಿ. ಮಂತ್ರಾಲಯಕ್ಕೆ ಹೋದರೆ ಧ್ಯಾನ ಮಾಡ್ದಿರಾ ಹಾಗೆ ಬರ್ತಾ ಇರಬೇಡಿ. ಜಪದ ಕಟ್ಟೆ ಹತ್ರ ಹೋಗಿ, ಭಿಕ್ಷಾಲಯಕ್ಕೆ ಪಂಚಮುಖಿಗೆ ಹೋಗಿ ದರ್ಶನ ಮಾಡಿ, ಎರಕಲಮ್ಮ ತಾಯಿನ ದರ್ಶನ ಮಾಡಿ. ಫಸ್ಟು ಹೋಗೋಂಥ ಭಕ್ತರು ಮಾಂಚಾಲಮ್ಮನವ್ರಿಗೆ ಖಂಡಿತವಾಗ್ಲಿ ಮಡ್ಲಕ್ಕಿ ಕೊಡಿ. ಹೀಗಾಗಿ ಹೇಳ್ತಾ ಹೋಗ್ತಾನೇ ಇರ್ಬೋದು. ಕಾರಣ ಏನು ಅಂತಂದರೆ, ಅದು ಮಂತ್ರಾಲಯ ಗ್ರಾಮದಲ್ಲಿರೋ ಅಂಥ ನಮ್ಮ ರಾಯರ ಪಾದರಾಕ್ಷೆ ಸಹ ಇದೆ, ಅದನ್ನು ಸಹ ದರ್ಶನ ಮಾಡಿ. ಮೃತ್ತಿಗೆ ಸಹ ನೀವು ತಗೋಬೋದು. ಅಲ್ಲಿ ಪಾದನ ದರ್ಶನ ಮಾಡೋಕ್ಕೆ ಹೋಗೋ ಅಂಥ, ಪಾದರಾಕ್ಷಿ ದರ್ಶನ ಮಾಡೋಕ್ಕೆ ಹೋದ ಅಂಥವರು ಖಂಡಿತವಾಗ್ಲೂ ಮೃತ್ತಿಗೆ ಸಹ ತಗೋಬೋದು ಅಲ್ಲಿ. ಅದೇ ರೀತಿ ಗೋಪಾಲಕೃಷ್ಣ ವೆಂಕಟೇಶ್ವರ ಅಂತಲೂ ಸಹ ಹೇಳ್ತಾರೆ, ವೆಂಕಟರಮಣ ಅಂತ ಹೇಳ್ತಾರೆ, ಆ ಭಗವಂತನೂ ಇದ್ದಾನೆ, ನಂಜುಂಡೇಶ್ವರ ಸ್ವಾಮಿ ಇದ್ದಾರೆ. ಈ ಥರ ನಾನಾ ದೇವ್ರನ್ನ ಗುರುರಾಯರು ಅವ್ರನ್ನ ಪ್ರತಿಷ್ಠೆ ಮಾಡಿಬಿಟ್ಟು ಹೋಗಿದ್ದಾರೆ. ಕಾರಣ ಏನು ಅಂತಂದರೆ, ನಾಳೆ ದಿವಸ ನಾನು ಪ್ರಬಲ ಆಗ್ತಾ ಬರೋ ಅಂಥವ್ರಿಗೆ ಈ ದೇವ್ರ ದರ್ಶನಗಳೆಲ್ಲ ಬೇಕು ಅಂತ ಹೇಳಿಬಿಟ್ಟು. ಹಾಗಾಗಿ ಆ ತಾಯಿನ, ನಮ್ಮ ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿ ಪರಮೇಶ್ವರಿ ಪಾರ್ವತ ಸ್ವರೂಪಿಣಿ ಆದ ಆ ಮಾಂಚಾಲ ದೇವಿಗೆ ಖಂಡಿತವಾಗ್ಲೂ ಮಡ್ಲಕ್ಕಿ ಕೊಡೋ ಅಂಥ ಟೈಮಲ್ಲಿ ನಮ್ಮ ದರಿದ್ರ ಎಲ್ಲ ಹೋಗುತ್ತೆ. ಹಾಗಾಗಿ ಅದಕ್ಕೋಸ್ಕರನೇ ಹೇಳೋ ಅಂಥದ್ದು, ಮಂತ್ರಾಲಯ ಹೋದರೆ ಮಾಂಚಾಲಮ್ಮನವ್ರಿಗೆ ಖಂಡಿತವಾಗ್ಲೂ ಮಡ್ಲಕ್ಕಿ ತೊಗೊಂಡೋಗ್ದಿರ ಹೋಗಬೇಡಿ. ಒಂದು ಸೀರೆ ಜಾಗಿಟ್ ಖಂಡಿತ ಕೊಡಿ. ಜರಿಗೆ ಇರೋ ಅಂಥದ್ದು ನೋಡಿ, ಈಗ ನಾನು ಡೈಲಿ ಜರಿಗೆ ಇರೋ ಅಂಥ ಸ್ಯಾರಿ ಯಾಕೆ ಹಾಕ್ತೀನಿ ಅಂದರೆ, ಆಧ್ಯಾತ್ಮಿಕ ಒಂದು ದಾರಿಗೆ ಅಷ್ಟೊಂದು ವಿಶೇಷತೆ. ಯಾಕೆ ಅಂದರೆ, ಇದರಲ್ಲಿ ಈ ಜರಿಗೆ ಅಂತ ಹೇಳೋ ಅಂಥ ಇದರಲ್ಲಿ ಬಾಳೆ ನಾರು ಒಂದಿರುತ್ತೆ. ಅದಕ್ಕೋಸ್ಕರನೇ ಬಾಳೆ ನಾರಿಂದ ಸ್ವಲ್ಪ ಮಿಕ್ಸ್ ಮಾಡಿರ್ತಾರೆ, ಅದನ್ನೇ ಹಾಕ್ಕೋಬೇಕು ನಾವು. ಅದನ್ನು ಹಾಕೋಂಥ ಟೈಮಲ್ಲಿ ನಮ್ಗೆ ಏನು ವಿಶೇಷತೆ ಅಂದರೆ, ನಮ್ಮ ದಾರಿದ್ರ್ಯ ಎಲ್ಲ ಹೋಗುತ್ತೆ, ನಮ್ಮ ಕಷ್ಟ ಎಲ್ಲ ಹೋಗುತ್ತೆ, ಆರೋಗ್ಯ ಭಾಗ್ಯ ಸಿಗುತ್ತೆ. ಇದು ಮಾತ್ರ ಅಲ್ಲ, ನೋಡೋಕ್ಕೂ ಸಹ ಲಕ್ಷಣ. ಹಾಗಾಗಿ ಆ ತಾಯಿನ ನಮ್ಮನಿಗೆ ನಾವು ಮಾಡೋ ಅಂಥ ವಿಶೇಷತೆ ಪೂಜೆ ಖಂಡಿತವಾಗ್ಲೂ ಕರೆಕ್ಟಾಗಿರಬೇಕು. ಅದೇ ರೀತಿ ತಾಯಿ ದರ್ಶನ ಮಾಡಿ, ರಾಘವೇಂದ್ರ ಸ್ವಾಮಿನ ದರ್ಶನ ಮಾಡ್ಕೊಳ್ಳಿ. ಆ ಗುರುರಾಯರ ಅನುಗ್ರಹ ಸದಾಕಾಲ ಎಲ್ಲ ಜೀವರಾಶಿಲೂ ಇರಬೇಕು. ಅದೇ ರೀತಿ ನಾವು ಅಂದ್ಕೊಂಡಿದ್ದೆಲ್ಲನೂ ಸಕ್ಸಸ್ ಆಗಬೇಕು ಖಂಡಿತವಾಗ್ಲೂ. ಯಾಕೆ, ಫಸ್ಟು ನಾವು ಸಂಕಲ್ಪ ಮಾಡಬೇಕು ಏನು ಅಂತ. ಫಸ್ಟು ನಮ್ಮ ಕೋರಿಕೆ ಏನಿದೆ ಆ ಕೋರಿಕೆನ ನೆರವೇರಿಸಪ್ಪ ಅಂತ ಹೇಳಿ ಆ ಭಗವಂತನೆಲ್ಲ ಪ್ರಾರ್ಥನೆ ಮಾಡಬೇಕು. ಅವತಾರ ಮಹಾಪುರುಷ ಶ್ರೀ ರಾಘವೇಂದ್ರ ಸ್ವಾಮಿ. ನಿನ್ನೆ ದಿವಸ ನಾವು ಮೃಗಶಿರ ನಕ್ಷತ್ರ ಬಗ್ಗೆ ಬೇಕಾದಷ್ಟು ತಿಳ್ಕೊಂಡಿದ್ದೀವಿ. ಇನ್ನೂ ತಿಳಿಯೋಂಥದ್ದು ಭಾರಿ ಇರುತ್ತೆ, ಆದ್ರೂ ಸಹ ಸ್ವಲ್ಪ ಆದರೂ ನಾವು ಬೇಸಿಕ್ ಆದರೂ ತಿಳ್ಕೊಂಡಿದ್ರೆ ತುಂಬ ಒಳ್ಳೆಯದಲ್ವೇ. ಹಾಗಾಗಿ ಇವಾಗ ನೋಡಿ, ಒಂದು ಗಾಡಿ ಇದೆ, ಆ ಗಾಡಿನ ಬೇಸಿಕ್ ತಿಳ್ಕೊಂಡ್ವಿ ಅಂತ ಅಂದರೆ ಓಡ್ಸೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಅದೇ ರೀತಿಯೇ ಎಲ್ಲ ವಿಷಯನೂ ನಮಗೆ ಸ್ವಲ್ಪ ಆದರೂ ಗೊತ್ತಿದ್ದರೆ ಖಂಡಿತ ಅದರಿಂದ ನಾವು ಎಲ್ಲ ವಿಷಯನೂ ಚೇತರಿಸ್ಕೋಬೋದು. ಹಾಗಾಗಿ ಬರೋಂಥ ಕಷ್ಟ ನಷ್ಟಗಳನ್ನೂ ಸಹ ನಾವು ತಳ್ಳಿಟ್ಟು, ಆ ಕಷ್ಟ ನಷ್ಟಗಳನ್ನೆಲ್ಲ ಒಂದು ಸೈಡಲ್ಲಿ ತಳ್ಳಿಟ್ಟು ನಾವು ಬಾಳೋ ಅಂಥದ್ದನ್ನು ನಮಗೆ ದಾರಿ ಸಿಗುತ್ತೆ. ಅದಕ್ಕೆ ಹೇಳೋದು ಯಾವಾಗಲೂ
ನಮ್ಮಲ್ಲಿ ಏನೇನು ವಿಷಯಗಳು ನಾವು ಕಲ್ತ್ಕೊಂಡಿರ್ತೀವೋ ಅದು ಒಂದಲ್ಲ ಒಂದು ದಿವಸ ನಮಗೆ ಬೇಕೇ ಬೇಕಾಗುತ್ತೆ. ಆದರೆ ಒಳ್ಳೆ ರೀತಿಲೇ ಇರಬೇಕು, ಆಧ್ಯಾತ್ಮಿಕ ರೀತಿಲೇ ಇರಬೇಕು. ಆಗಿತ್ತು ಅಂತಂದರೆ ಖಂಡಿತವಾಗ್ಲೂ ಸಹ ನಮಗೆಲ್ಲನೂ ಸಕ್ಸಸ್ ಆಗುತ್ತೆ. ಗುರುರಾಯರ ಅನುಗ್ರಹ, ಆಶೀರ್ವಾದ, ಸಂಕಲ್ಪ ಸದಾಕಾಲ ಎಲ್ಲ ಜೀವರಾಶಿಲೂ ಇರಲಿ ಅಂತ ಹೇಳ್ತಾ, ರಾಘವೇಂದ್ರ ಸ್ವಾಮಿ ಅನುಗ್ರಹ ಎಲ್ರಿಗೂ ಬೇಕು. ಅದೇ ರೀತಿ ನಾನೇ ಆಗಿರಲಿ, ನೀವೇ ಆಗಿರಲಿ, ರಾಘವೇಂದ್ರ ಸ್ವಾಮಿಗೆ ಹೋಗೋಂಥ ಸಮಯದಲ್ಲಿ ಮನೆ ದೇವ್ರನ್ನ, ಕುಲದೇವ್ರನ್ನ ಮರಿಬೇಡಿ. ಕುಲದೇವ್ರನ್ನ ಪೂಜೆ ಮಾಡಿಬಿಟ್ಟು ಅನಂತರ ನೀವು ಹೊರಡಿ. ಖಂಡಿತವಾಗ್ಲೂ ಎಲ್ಲನೂ ಸಕ್ಸಸ್ ಆಗುತ್ತೆ. ಕುಲದೇವ್ರನ್ನ ತುಂಬ ಯಾರು ಪ್ರೀತಿ ಮಾಡ್ತಾರೋ ಅವರಲ್ಲಿ ಗುರುರಾಯರು ಆದಷ್ಟು ಬೇಗ ಬಂದು ಕೂತ್ಕೋತಾರೆ. ನೋಡಿ, ಗುರುರಾಯರು ಬಂದು ನಮ್ಮ ಹತ್ರ ಇರಬೇಕು ಅಂತ ಅಂದರೆ ಖಂಡಿತವಾಗ್ಲೇ ಅಲ್ಲಿ ಮನೆ ದೇವರು ಇರಲೇಬೇಕಂತೆ. ನಮ್ಮ ಮನಸ್ಸಿಗೆ ಇಷ್ಟವಾಗಿದ್ದಂಥ ದೇವರು, ಕುಲಕ್ಕೆ ಇಷ್ಟವಾಗಿದ್ದಂಥ ದೇವರು ಕುಲದೇವರು. ಆ ಕುಲದೇವ್ರಿಗೆ ಏನು ಬೇಕೋ ಅದನ್ನು ಮಾಡ್ತಾಯಿದ್ರೆ ಮನಸ್ಸಲ್ಲಿ ಇರೋ ಅಂಥ ಇಷ್ಟ ದೇವರು ಸಹ ಬಂದು ನೆಲೆ ಆಗೋಕ್ಕೆ ಸಾಧ್ಯ ಇರುತ್ತೆ. ಗುರುವೇ ಶರಣಂ. ವೀಕ್ಷಕರೇ, ಪ್ರತಿಯೊಂದು ಕಷ್ಟ, ಪ್ರತಿಯೊಂದು ಸಮಸ್ಯೆಗೂ ನಾನಾ ರೀತಿಯ ಒಂದಷ್ಟು ಪರಿಹಾರ ಇರುತ್ತೆ. ಅದನ್ನು ಕಂಡುಕೊಳ್ಳೋದು ಸಹ ನಮ್ಮಲ್ಲೇ ಇರುವಂಥದ್ದು. ಇನ್ನು ಸಾಕಷ್ಟು ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿರ್ತೀರಾ. ಶಿಕ್ಷಣ, ಉದ್ಯೋಗ, ದಾಂಪತ್ಯದಲ್ಲಿ ಕಲಹ, ಈ ರೀತಿ ಸಾಕಷ್ಟು ರೀತಿಯ ಒಂದಷ್ಟು ಕಲಹಗಳು ಉಂಟಾಗ್ತಾ ಇರುವಂಥದ್ದು. ಇದೆಲ್ಲದಕ್ಕೂ ಸಹ ನಿಮಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಗುರುಮಾತಾ ಇನ್ನು ಇವತ್ತು ವಿಶೇಷವಾಗಿ ಬುಧವಾರ, ಅದರಲ್ಲೂ ಸಂಕಷ್ಟಹರ ಚತುರ್ಥಿ ಇರುವಂಥದ್ದು. ಈ ದಿನ ಯಾವೆಲ್ಲ ರೀತಿಯಲ್ಲಿ ವ್ರತ ಮಾಡಬೇಕು, ಮುಖ್ಯವಾಗಿ ಯಾಕೆ ವ್ರತ ಮಾಡಬೇಕು ಅನ್ನೋಂಥದ್ದನ್ನ ತಿಳಿಸ್ಕೊಡ್ಬೋದು? ಖಂಡಿತವಾಗ್ಲೂ ನೋಡಿ, ಇವತ್ತು ಸಂಕಷ್ಟಹರ ಚತುರ್ಥಿ, ನಾವು ಸಂಕಷ್ಟಿ ಅಂತ ಸಹ ಕರಿತೀವಿ. ಯಾಕೆ ಅಂತ ಅಂದರೆ ನಮ್ಮಲ್ಲಿರೋ ಅಂಥದ್ದು, ಮನುಷ್ಯನಲ್ಲಿರೋ ಅಂಥ ಒಂದೊಂದು ವಿಷಯನೂ ಕಷ್ಟದಲ್ಲೇ ಇರುತ್ತೆ. ತುಂಬ ಕಷ್ಟ ಅನುಭವಿಸ್ತಾ ಇರ್ತೀವಿ. ಆಗ ಸಂಕಷ್ಟಹರ ಚತುರ್ಥಿ ಬರೋ ದಿವಸ ನಾವು ಮಹಾವ್ರತ ತಗೋಬೇಕು. ಮಹಾವ್ರತ ಅಂದರೆ ಖಂಡಿತವಾಗ್ಲೂ ಅರ್ಧ ಗ್ಲಾಸ್ ನೀರನ್ನು ಸಹ ಕುಡಿಬಾರ್ದು. ಯಾಕೆ ಅಂತ ಅಂದರೆ ಆ ನೀರು ನಮ್ಮ ದೇಹಕ್ಕೆ ಹೋದ್ರೇನೂ ಸಹ ಅದು ಆರೋಗ್ಯ ಆಗಲ್ಲ, ಅಜೀರ್ಣ ಆಗುತ್ತೆ ಅಂತ ಹೇಳ್ತಾರೆ. ಆ ರೀತಿ ದೊಡ್ಡವರು ಮಾಡ್ಕೊಂಬಂದಿರೋ ಅಂಥ ವಿಶೇಷತೆ ಒಂದಲ್ಲ ಎರಡಲ್ಲ ನಾನಾ ವಿಷಯಗಳಿದೆ. ಆ ಸಂಕಷ್ಟಹರ ಚತುರ್ಥಿ ದಿವಸ ಉಪವಾಸ ತಗೊಂಡು ಖಂಡಿತವಾಗ್ಲೂ ಸಂಜೆವರೆಗೂ ನಾವು ಉಪವಾಸ ಇದ್ದು ಭಗವಂತನ ಪೂಜೆ ಮಾಡಿದ್ರೆ ಅದು ತುಂಬಾ ಸಕ್ಸಸ್ ಆಗುತ್ತೆ. ಹೇಗೆ ಅಂತ ಅಂದರೆ ನಮ್ಮ ಮನಸ್ಸಲ್ಲಿರೋ ಅಂಥ ಸಂಚಲ, ನಮ್ಮ ಮನಸ್ಸಲ್ಲಿರೋ ಅಂಥ ಕಷ್ಟ, ದೇಹದಲ್ಲಿರೋ ಅಂಥ ಬಾಧೆಗಳು ನೋಡಿ ಸಂಕಷ್ಟದಲ್ಲಿ ಈಡಾಗ್ತೀವಿ. ಸಂಕಷ್ಟ ಅಂದರೆ ಏನು? ಬೇಕಾದಷ್ಟು ಕಷ್ಟ ಬಂದು 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 ನಮ್ಮನ್ನು ಸೋಲಿಸುತ್ತೆ, ದೇಹ ಬಲಹೀನತೆ ಹಾಕುತ್ತೆ. ಅದೇ ರೀತಿ ಯಾವ ಕೆಲಸನೂ ನಾವು ಜಯಿಸೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ರೀತಿ ಆಗೋಗಿ ಬಲಹೀನತೆ ಆಗ್ತಾ ಏನಾಗುತ್ತೆ, ನಮ್ಮ ಕುಗ್ಗೋಗ್ತೀವಿ, ಎದ್ದೊಳಕ್ಕೆ ಸಾಧ್ಯ ಇರೋದಿಲ್ಲ. ಹಾಗಾಗಿ ಕೈ ಕೊಡೋರು ಯಾರು? ಆ ಗಣಪತಿ. ಆ ಗಣಪತಿಯಿಂದ ಮಾತ್ರ ನಾವು ಎದ್ದೊಳಕ್ಕೆ ಸಾಧ್ಯ. ಸಂಕಷ್ಟ, ನಮ್ಮೆಲ್ಲರ ಸಂಕಷ್ಟನೂ ನನ್ನಲ್ಲಿರೋ ಅಂಥದ್ದು ಏನೇನು ಬಾಧೆಗಳಿದೆ, ಏನು ದೇಹ ಬಾಧೆಯಲ್ಲಿ ನಾನು ಕಷ್ಟಪಡ್ತಾ ಇದ್ದೀನಿ, ಅದೇ ರೀತಿ ಯಾವ್ಯಾವ ಕಷ್ಟದಲ್ಲಿ ಹಣಕಾಸು ತಗೊಳ್ಳಿ ಅಥವಾ ಏನಾದರೂ ಮನೇಲಿ ಊಟಕ್ಕಾಗಲಿ ತೊಂದರೆ ಇರೋ ಅಂಥದ್ದು, ನಾವು ಕೆಲಸಕ್ಕೆ ಹೋಗೋಂಥ ಜಾಗದಲ್ಲಿ ತೊಂದರೆ, ನಾನಾ ವಿಷಯದಲ್ಲಿ ಎಲ್ಲ ವಿಷಯದಲ್ಲೂ ಪ್ರಾಬ್ಲಮ್ ಬರ್ತಾ ಇದೆ, ಕಷ್ಟದಲ್ಲಿ ಈಡಾಗ್ತಾ ಇದ್ದೀವಿ, ಸಂಕಷ್ಟ ತುಂಬಾ ಇದೆ, ತಡ್ಕೊಳಕ್ಕಾಗ್ತಾ ಇಲ್ಲ ಇರೋ ಅಂಥವರು ಖಂಡಿತವಾಗ್ಲೂ ಸಂಕಷ್ಟಹರ ಚತುರ್ದಿವಸ ಉಪವಾಸ ತಗೊಳ್ಳಿ. ಒಂದೊಂದು ದಿವಸ ಶುಗರ್ ಇತ್ತು ಅಂದರೆ ಖಂಡಿತ ಉಪವಾಸ ಬೇಡ. ಶುಗರ್ ಇರೋ ಅಂಥವ್ರು, ಹುಷಾರಿಲ್ದಿರೋ ಅಂಥವ್ರು ಖಂಡಿತವಾಗ್ಲೂ ತಗೋಬೇಡಿ. ಇಲ್ಲ ನಾನು ಚೆನ್ನಾಗಿದ್ದೀನಿ, ನನ್ನಿಂದ ಮಾಡೋಕ್ಕೆ ಸಾಧ್ಯ ಅಂತ ಅನ್ನೋರು ಖಂಡಿತವಾಗ್ಲೂ ಉಪವಾಸ ತಗೊಳ್ಳಿ. ಆ ಉಪವಾಸ ತಗೊಂಡ್ಮೇಲೆ ಏನಾಗುತ್ತೆ ಅಂತ ಅಂದರೆ ಮಧ್ಯಾಹ್ನವರೆಗೂ ಖಂಡಿತ ಒಂದು ಥರ ರೀತಿಯಾದ ದೇಹದಲ್ಲಿ ವ್ಯತ್ಯಾಸ ಕಾಣಿಸುತ್ತೆ. ಹೇಗೆ ಅಂತ ಅಂದರೆ ಒಂದು ಸ್ವಲ್ಪ ಟಯರ್ಡ್ ಜಾಸ್ತಿ ಆಗುತ್ತೆ ಅಥವಾ ಕಮ್ಮಿ ಆಗುತ್ತೆ, ಖುಷಿ ಸಿಗುತ್ತೆ, ಖುಷಿ ಇಲ್ದಂಗೆ ಇರುತ್ತೆ. ಈ ಥರ ನಾನಾ ರೀತಿಯಾಗಿದ್ದಂಥದ್ದು ದೇಹದಲ್ಲೂ ನಡೆಯುತ್ತೆ. ಅದೇ ರೀತಿ ನಾವು ಮಾಡೋಂಥ ಕೆಲಸದಲ್ಲೂ ಇರುತ್ತೆ. ಆದರೆ ನೀವು ಯಾವ ಕಾರಣಕ್ಕೂ ಸರಿ ಫೆಡಪ್ ಆಗಬಾರ್ದು. ಪರವಾಗಿಲ್ಲ, ಇವತ್ತಿನ ದಿವಸ ನಾನು ಉಪವಾಸ ತಗೊಂಡಿದ್ದೀನಿ, ನನ್ನಿಂದ ಇರೋ ಅಂಥದ್ದು ಏನೇ ಆಗಿರಲಿ, ದೇಹದಲ್ಲಿ ಯಾವುದೇ ಒಂದು ವ್ಯತ್ಯಾಸ ಬರಲಿ ಅಥವಾ ಹೊಟ್ಟೆಶು ತುಂಬಾ ಆಗಿರಲಿ, ನಾನು ಖಂಡಿತ ಈ ಉಪವಾಸದಿಂದ ನಾನು ಚೇಂಜ್ ಆಗಬಾರ್ದು ಅಂತ ನೀವು ದೃಢ ನಂಬಿಕೆಯಿಂದ ಇದ್ದು ಭಗವಂತನಿಗೆ ಭಕ್ತಿಯಿಂದ ಇದ್ದು ಪೂಜೆ ಮಾಡೋದೇ ಸತ್ಯ ಆಯಿತು ಅಂತಂದರೆ ಖಂಡಿತ ಆ ಸಂಕಷ್ಟದಿಂದ ತಪ್ಪಿ ನೀವು ಹೊರಗಡೆ ಬರ್ತೀರಾ. ನೋಡಿ, ಇದು ಬಂದರೆ ಏನೇನೆಲ್ಲ ಆಗುತ್ತೆ ಅನಾಹುತ ಅಂತ ಅಂದರೆ ಸಂಕಷ್ಟ ಅನ್ನೋಂಥದ್ದು ಏನು ಅಂದರೆ ನಮ್ಮ ದೇಹದಲ್ಲಿರೋ ಅಂಥದ್ದು ಬಲಹೀನತೆ ಆಗೋದು ಫಸ್ಟು. ಅದೇ ರೀತಿ ನಾವೇನು ಅಂದ್ಕೊಂಡಿದ್ದು ಸರಿ ಸಕ್ಸಸ್ ಆಗಲ್ಲ. ಅದೇ ರೀತಿ ನಾವು ಒಂದು ಟೈಮ್ಗೆ 4 ಟೈಮ್ ಯೋಚನೆ ಮಾಡೋ ಅಂಥದ್ದು.
ಒಂದು ಒಳ್ಳೆಯದೇ ಆಗಿರಲಿ 4 ಟೈಮ್ 5 ಟೈಮ್ ಯೋಚನೆ ಮಾಡೋ ಅಂಥದ್ದು. ಇವಾಗ ನಾವು ಅಂದ್ಕೊಂಡಿರ್ತೀವಿ ಈ ಜಾಗಕ್ಕೆ ಹೋದರೆ ನಾವು ಸಕ್ಸಸ್ ಮಾಡ್ಕೋಬೋದು ಅಂತ, ಆದರೆ ಆ ಜಾಗ ಮರೆತುಬಿಟ್ಟು ಇನ್ನೊಂದು ಜಾಗಕ್ಕೆ ಹೋಗೋ ಅಂಥದ್ದು. ಎಲ್ಲನೂ ಜ್ಞಾಪಕ ಶಕ್ತಿ ಸಹ ಸೋಲುತ್ತೆ. ಇದು ಯಾಕೆ ಅಂತ ಅಂದರೆ ಆ ಸಂಕಷ್ಟ ನಮ್ಮನ್ನು ತಗೊಂಡೋಗಿ ಎಲ್ಲೇ ಮೀರಿ ತಗೊಂಡೋಗಿ ಬಿಟ್ಬಿಡುತ್ತೆ. ಅದಕ್ಕೇ ಸಂಕಷ್ಟಹರ ಚತುರ್ಥಿ ದಿವಸ ಉಪವಾಸ ಇದ್ದು ಒಂದೊಂದೂ ಸಕ್ಸಸ್ ಮಾಡ್ಕೋಬೇಕು.